ಏ ಶಶಿ, ನಾನೊಂದು ಕಪ್ಪ ಚಾ ತೊಗೊಂಬರ ಅಯ್ಯವ್ವ. ತಂಡ ಹತ್ತದ ಮೊದ್ಲೇ. ಹ್ಞೂ ರೀ ಅತ್ತಿ, ತೊಗೊಂಬರ್ತೀನಿ ರೀ. ಸ್ವಲ್ಪ ಜಳಕ ಮಾಡತ್ತಿದೆ ರೀ, ಅದಕ್ಕೆ ಲೇಟ್ ಆಯ್ತು ರೀ. ಹ್ಞೂ ನಯ್ಯವ್ವ, ತೊಗೊಂಬ ಒಂದು ಸ್ವಲ್ಪ. ಅತ್ತೀರಿ, ಕಾಲು ಕೊಡ್ರಿ ಒಂದು ಸ್ವಲ್ಪ, ಕಾಲು ಸೋ ಮಾಡ್ತೀನಿ ರೀ. 100 ವರ್ಷ ಚಂದಗೆ ಬಾಳವ. ಅತ್ತೀರಿ, ಚಾ ತೊಗೊಂಬರ್ತೀನಿ ರೀ. ಹಾಂ, ತೊಗೊಂಬಾವ. ಎಲ್ಲರೂ ಶಿಟ್ಯಾನ್ ಹುಡುಗಿಯರು ಶಾನೆ ಇರಂಗಿಲ್ಲ ಅಂತಾರ, ಆದ್ರೆ ನನ್ನ ಶಶಿ ಎಷ್ಟು ಶಾನೆ ಅದಳ. ದಿನ ಮುಂಜಾನೆ ಜಳಕ ಮಾಡೋಣ ಮೊದಲು ನನ್ನ ಕಾಲು ಸೋ ಮಾಡಿ ಮುಂದಿನ ಕೆಲಸ ಮಾಡ್ತಾಳೆ. ಆ ಮುದುಕಿಗೆ ಒಂದಿಟ್ಟು ಮನ್ಯಾಗ ಬಂದು ಚಾ ಕಾಯಿಸ್ಕೊಂಡು ಕುಡಿಯೋದಾಗಲ್ಲ ನೋಡು. ಒಂದು ಮುಂಜಾನೆ ಹಲ್ಲುತ್ತಾಳ, ಚಾ ತೊಂಬ ಚಾ ತೊಂಬ ಅಂತೇಳಿ. ಒಯ್ದು ಕೊಡ್ತೀನಿ, ಕುಡು ಸಾಯಿಲೆ ಕಡಿ ಮುದುಕಿ. ಇದಾರಿ ಅತ್ತಿ, ಚಾ ತಗೋರಿ. ಹಾಂ ತಾರವ. ಅಂದಂಗ ಶಶಿ, ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀವ? ಹೇಳ್ರಿ ಅತ್ತಿ, ನೀವೇನು ಹೇಳ್ತೀರಿ ಅದೇ ಮಾಡ್ತೀನಿ ರೀ. ಹೌದಾ, ರೊಟ್ಟಿ ಏನು ಮಾಡಬೇಡ, ರೊಟ್ಟಿನ ಅದಾವಲ್ಲ ಅವೇ ತಿನ್ನೋಣಂತ. ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡುವ. ಹ್ಞೂ ರೀ ಅತ್ತಿ, ಮಾಡ್ತೇನೆ ರೀ. ಅನ್ನ ಮಾಡಿಂದ ಒಂದು ಸ್ವಲ್ಪ ಮಜ್ಜಿಗೆ ಸಾರು ಮಾಡುವ. ಯಾಕೆ ಭಾಳ ದಿನ ಆಯ್ತು ಮಜ್ಜಿಗೆ ಸಾರು ತಿನ್ನಂಗೈತಿ ಉಪ್ಪುಪ್ಪ. ಹ್ಞೂ ರೀ ಅತ್ತಿ, ನಿನಗೆ ಮಜ್ಜಿಗೆ ಸಾರು ಮಾಡಕ್ಕೆ ಬರಲಿಲ್ಲ ಅಂದ್ರೆ ನನಗೊಂದು ಸ್ವಲ್ಪ ಕರಿ, ನಾ ಬಂದು ನಿನಗೆ ಹೇಳ್ಕೊಡ್ತೀನಿ. ಹ್ಞೂ ರೀ ಅತ್ತಿ. ಯವ್ವ ಖರೇನೆ, ನನ್ನ ಇಂಥ ಸಸಿ ಪಡಿಬೇಕಂದ್ರೆ ಪುಣ್ಯ ಮಾಡೀನಿ. ನಾ ಎಷ್ಟೇನು ಹೇಳಿದ್ರು ಹ್ಞೂ ರೀ ಅತ್ತಿ ಹ್ಞೂ ರೀ ಅಂತೀನಿ ಅಂತಾಳ. ಮತ್ತು ಒಂದು ಮಾತು ಹೊಳ್ಳಿ ಅನ್ಲಾರ್ದೆ ಎಲ್ಲ ಅಡುಗೆ ಮಾಡಕ್ಕೆ ಹೋದಳೀಗ. ಯವ್ವ ನಮ್ಮ ಅತ್ತಿ ದಿನ ಅವ್ರಿವ್ರ ಮನೆಗೆ ಹೋಗಾಕಿ ಇವತ್ತು ಯಾಕೂ ಹೋಗಿಲ್ಲ, ಅಲ್ಲೇ ಕುಂತಾಳ. ನಾ ರೀ 1500 ರೂಪಾಯಿ ಮೇಕಪ್ ಸೆಟ್ ಆರ್ಡರ್ ಕೊಟ್ಟೀನಿ, ಅದನ್ನೂ ಪಾರ್ಸಲ ಇವತ್ತೇ ತಂದು ಕೊಡ್ತೀನಿ ಅಂದಾರ. ಹೆಂಗೆ ಮಾಡೋದು ಈಗ? ಅಕಸ್ಮಾತ್ ಆ ಮೇಕಪ್ ಸೆಟ್ 1500 ರೂಪಾಯಿದು ಐತೆ ಅಂತ ನಮ್ಮ ಅತ್ತಿಗೆ ಗೊತ್ತಾಯ್ತಂದ್ರೆ ನಮ್ಮ ಅತ್ತಿ ನನ್ನ ಮೇಲೆ ಹೊಯ್ಕೊಂಡೇ ಬಿಡ್ತಾಳ. ಎಲ್ಲಿವ ಏನಾದರೂ ಎಲ್ಲಿ ಕಾಣಲ್ಲ ಏನಿಲ್ಲ. ನನ್ನ ಸಸಿ ಯಾರಿಗೆ ಹುಡುಕಾಡತ್ತಾಳ ಹಿಂಗ? ಬಹುಶಃ ನನ್ನ ಮಗನಿಗೆ ಹುಡುಕಾಡತ್ತಿರ್ಬೇಕು. ಮುಂಜಾನೆ ಜಲ್ದಿ ಕೆಲ್ಸಕ್ಕೂ ಏನಾದರೂ ಯಾಕೆ ಬಂದಿಲ್ಲ ಅಂತ ಹೇಳಿ. ಟೈಮ್ ಒಂದಾದ್ರೂ ಮುದುಕಿ ಏನಾದರೂ ಒಳಗೆ ಹೋಗಲಾಗ್ಯದ ನೋಡು, ಅದ್ರ ಬಿಕ್ಕೊಂಬೇಳಿ. ಶಶಿ, ನೀ ಬಸ್ಸಾಗ ಹುಡುಕಾಡತ್ತೇನು? ಹ್ಞೂ ರೀ ಅತ್ತಿ, ಮುಂಜಾನೆ ಜಲ್ದಿನೇ ಹೋಗ್ಯಾರಿ, ಟೈಮ್ ಒಂದಾಗೈತ್ರಿ, ಏನಾದರೂ ಊಟಕ್ಕೆ ಬಂದಿಲ್ರಿ, ಅದಕ್ಕೆ ನೋಡತ್ತಿದ್ಯಾರಿ. ಅವ 2ಕ್ಕೆ ಮನೆಗೆ ಊಟಕ್ಕೆ ಬರ್ತೀನಿ ಅಂದನ. ಬಸ್ಸಾರ ಮನೆ ಇದೆ ಏನ್ರಿ? ಏಯವ್ವ ಹೆಂಗೆ ಮಾಡೋದು, ಇವ ಹೀಗೆ ಬಂದಲ್ಲ, ಮುದುಕಿನ ಇಲ್ಲೇ ಕೂತದಿನ. ಹ್ಞೂ ನಯಪ್ಪ ಇದೆ. ಯಾಕ? ಇದು ಬಸ್ಸಾರ ಹೆಸರು ಒಂದು ಪಾರ್ಸಲ್ ಬಂದಿತ್ರಿ, ಆನ್ಲೈನ್ದಾಗ ಆರ್ಡರ್ ಕೊಟ್ಟಿದ್ದೀರಿ. ಹೌದಾ, ಏನಾಯ್ತು ತಮ್ಮ ಅದು? ಅದು ಮೇಕಪ್ ಸೆಟ್ ಐತಿ, ಈಕಿನೇ ಮೊನ್ನೆ ಆರ್ಡರ್ ಕೊಟ್ಟಿದ್ದಳು. ಕೊಡ್ರಿ ಸರ್, ಅದು ಎಷ್ಟೈತ್ರಿ ಅದ್ರ ಅಮೌಂಟ್ ರೀ? ಸರ್ 1550 ರೂಪಾಯಿ ಐತಿ ನೋಡ್ರಿ. ಸರ ಫೋನ್ಪೇ ಮಾಡ್ತೀನಿ ತೋರಿ. ಆಯ್ತು ರೀ ಸರ, ಮಾಡಿರಿ. ಸರ ಆಗೈತೆ ನೋಡ್ರಿ. ಹಾಂ ಆಯ್ತು ರೀ. ಏನ ಶಶಿ, 1500 ರೂಪಾಯಿ ಕೊಟ್ಟು ಆ ಮೇಕಪ್ ಸೆಟ್ ತರೋದು ಏನು ಹರ್ಕತೈತಿ? ಅಂಗಡಿಯಾಗ 10 ರೂಪಾಯಿ ಕೊಟ್ರೆ ಪೌಡರ್ ಡಬ್ಬಿ ಸಿಗ್ತೈತಿ, ಅದು ಹಚ್ಕೊಂಡ್ರೆ ಯಾಕೆ ಹೋಗೈತ್ಲ? ಇಲ್ರಿ ಅತ್ತಿ, ನನಗದು ಮೇಕಪ್ ಸೆಟ್ ಇರ್ಲಿಕ್ಕೆ ನಡೆಯಂಗಿಲ್ರಿ, ನಾನು ಪೌಡರ್ ಅತ್ತೇನು ಹಚ್ಕೊಳಂಗಿಲ್ರಿ. ಇರ್ಲಿ ಬಿಡು, 1500 ರೂಪಾಯಿದ್ರೆ ಐತಿ, ಅದಕ್ಕೇನಾಕೈತಿ? ಹಾಂ, ಹುಚ್ಚರನ್ನ ಹಾಟ್ಯ, ಲಗ್ನ ಏನೋ ಒಂದು ತಿಂಗಳು ಆಗಿಲ್ಲ, ಇಷ್ಟು ಜಲ್ದಿ ಹೆಂಡತಿ ಮಾತು ಕೇಳಕತ್ಯ? ನೀ ಸುಮ್ಕೊಂಡ್ರು, ನಿನಗೇನು ತಿಳಿ ಮಾತಾಲಿದ್ರಾಗ. ಈಗಿದು ಮೇಕಪ್ ಸೆಟ್ ಇಂಥವು ಎಲ್ಲರೂ ಯೂಸ್ ಮಾಡ್ತಾರ, ಈಕಿ ತರಿಸಿದ್ರೆ ಏನಾಯ್ತು? ರೀ ಬರ್ರಿ, ಊಟ ಮಾಡಕತ್ರಿ, ಭಾಳ ತಾಯ್ತ್ರಿ, ನೀವು ಹೋಗಿರಿ. ಹಾಂ ನಡಿ ಬಾ, ನನಗೂ ಹಟ್ಟಿಸ್ತೈತಿ, ಊಟ ಹಾಕೊಡಕತ್ತಿ ಬಾ. ಏಯವ್ವ, ಎಲ್ಲರೂ ಹೇಳೋದೇ ಖರೆ ಐತಿ, ಸಿಟಿಯನ್ ಹುಡುಗಿಯರು ಶಾನೆ ಇರಂಗಿಲ್ಲ. ಲಗ್ನ ಏನೋ ಒಂದು ತಿಂಗಳಾಗಿಲ್ಲ, ನನ್ನ ಮಗನಿಗೆ ಆಕಿನ ಬುಟ್ಟಿ ಹಾಕೊಂಡ್ಬಿಟ್ಟಾಳ. ನನ್ನ ಮಗ ನಂದೇ ಒಂದು ಮಾತು ಕೇಳಾರಂಗೆ ಮಾಡಿಬಿಟ್ಟಾಳ. ನನ್ನ ಸಸಿ ಭಾರಿ ಅದಾಳ ಅಂತ ಹೇಳಿ ಏನೆಲ್ಲ ಕನಸು ಕಂಡಿದೆ, ನನ್ನ ಸಸಿನೂ ಮುಕ್ಳಿ ಹಿಡಕಿನೇ ಅದಾಳ.